ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿಎಸ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಎರಡು ರೆಸಿಪಿನ ಒಂದೇ ವಿಡಿಯೋದಲ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊ ಬರ್ತೀನಿ. ಬಟ್ ಡೆಲಿಷಿಯಸ್ ಸ್ವೀಟ್ ಅಂತಲೇ ಹೇಳ್ಬೋದು. ಗುಲಾಬ್ ಜಾಮೂನ್ ನೀವು ನೋಡ್ತಾ ಇರೋದಂಗೆ ಗುಲಾಬ್ ಜಾಮೂನ್ ಹೇಗೆ ಮಾಡೋದು, ಡ್ರೈ ಜಾಮೂನ್ ಮತ್ತು ಮಾಮೂಲಿ ಜಾಮೂನ್ ಹೇಗೆ ಮಾಡೋದು ಅಂತ ಒಂದೇ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕ್ವಿಕ್ಕಾಗಿ. ಇದರಲ್ಲಿ 2 ಬೌಲು ಸಕ್ಕರೆ ತಗೊಳ್ತಾ ಇದ್ದೀನಿ. ನೀವು ಮತ್ತೆ 2 ಬೌಲಷ್ಟು ನೀರು ತಗೊಳ್ತಾ ಇದ್ದೀನಿ. ಸಕ್ಕರೆ ಕ್ವಾಂಟಿಟಿನೇ ತಗೊಳ್ತಾ ಇದ್ದೀನಿ. ನೀವು ಬರೀ ಜಾಮೂನ್ ಮಾಡೋದಾದರೆ ಇನ್ನೊಂದು ಬೌಲು ನೀರು ತಗೊಳ್ಳಿ ಎಕ್ಸ್ಟ್ರಾ. ಇಲ್ಲಿ ನಾನು ಡ್ರೈ ಜಾಮೂನನ್ನು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಈಕ್ವಲ್ ಕ್ವಾಂಟಿಟಿನಲ್ಲೇ ಅದು ಸಕ್ಕರೆ ನೀಟಾಗಿ ಕರಗೋ ಥರ ಒಲೆ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ತುಂಬ ಪಾಕ ಅಂದರೆ ಗಟ್ಟಿ ಪಾಕ ಏನು ಬೇಡ. ಸಕ್ಕರೆ ಎಲ್ಲ ಕರಗಿ ಒಂದು 5 ನಿಮಿಷ ಬೆಂದರೆ ಸಾಕು. ನೋಡ್ತಾ ಇರ್ಬೋದು, ಪೂರ್ತಿ ಸಕ್ಕರೆ ಕರಗಿ ಇದಾಗೋ ತನಕ, ಅಲ್ಲಿ ತನಕ ಕಾಯೋ ತನಕ ಇಲ್ಲಿ ಜಾಮೂನ್ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಮೂನ್ ಪಾಕೆಟ್ ನಾನಿಲ್ಲಿ GRB ತೊಗೊತಾ ಇದ್ದೀನಿ. 2 ಪ್ಯಾಕೆಟ್ ತೊಗೋತಾ ಇದ್ದೀನಿ. ಮತ್ತು 1 ಬೌಲಷ್ಟು ಹಾಲು ಪೌಡ್ರು ತೊಗೊಳ್ತಾ ಇದ್ದೀನಿ. ಇದು ಅಂಗನವಾಡಿಲಾದರೂ ಸಿಗುತ್ತೆ, ಮತ್ತು ಅಂಗಡಿಲಾದರೂ ಸಿಗುತ್ತೆ, ತೊಗೊಳ್ಳಿ. ಇಲ್ಲ ಡ್ರೈ ಜಾಮೂನು ಮಾಡ್ತಾ ಇರೋದ್ರಿಂದ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ನೀವು ಸಾಫ್ಟ್ನೆಸ್ ಬೇಕಂತಂದ್ರೂ ಅದು ಜಾಮೂನ್ ಪ್ಯಾಕೆಟಲ್ಲಿ ಏನು ಕ್ವಾಂಟಿಟಿ ಇರುತ್ತೆ ಅದನ್ನೇ ತೊಗೊಂಡು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ನಾವು ಚಪಾತಿ ತಿನ್ನೋದಕ್ಕೆ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟನ್ನ. ಅದು ಇದಕ್ಕೇನು ಜಾಸ್ತಿ ಮಿದ್ದೋ ಅವಶ್ಯಕತೆ ಇರೋದಿಲ್ಲ. ನೋಡ್ತಾ ಇರ್ಬೋದು, ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು ನೀರಿಗೆ. ಈ ಥರ ಮಿಕ್ಸ್ ಆದಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಒಂದು 1/4ರಿಂದ 20 ನಿಮಿಷ ಬಿಟ್ಬಿಡಿ ಅದನ್ನ ಕಲಿಸ್ಕೊಂಡು. ನೋಡ್ತಾ ಇರ್ಬೋದು, ಒಂದು ಸ್ವಲ್ಪನೂ ಕೈಗೆ ಅಂಟ್ತಾ ಇಲ್ಲ. ಈ ಥರ ಮಾಡಿದ್ಬಿಟ್ಟು ನೋಡ್ತಾ ಇರ್ಬೋದು, ಮಾಡಿಬಿಟ್ಟು ಸೈಡ್ಗೆ ಇಡ್ತೀಡಿ. ಒಂದು 10ರಿಂದ 20 ನಿಮಿಷ ಇಟ್ಬಿಡಿ ಸಾಕು. ಮತ್ತು ಇದನ್ನು ಸಕ್ಕರೆ ಎಲ್ಲ ಕರಗಿದೆ, ನೋಡ್ತಾ ಇರ್ಬೋದು, ಸಕ್ಕರೆ ಎಲ್ಲ ಕರಗಿದೆ. ಇನ್ನೂ ಸ್ವಲ್ಪ ಒಂದು ಸ್ವಲ್ಪ ಅಂಟು ಬರಬೇಕು ಫ್ರೆಂಡ್ಸ್ ಅದು ಪಾಕ. ಅಲ್ಲಿ ತನಕ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಜಾಸ್ತಿ ದಿನ ಇಡೋದಕ್ಕಾಗೋದಿಲ್ಲ, ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಪಾಕ ಚೆನ್ನಾಗಿದ್ದರೆ ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು. ಇನ್ನು ಸ್ವಲ್ಪ ಅಂಟು ಬರಬೇಕಿತ್ತು. ಅದು ಬಂದಾದಮೇಲೆ ನೋಡ್ತಾ ಇರ್ಬೋದು, ನೀಟಾಗಿ ಹಂಗೆ ಮೀಡಿಯಮ್ ಲೆವೆಲಲ್ಲಿ ಮಾಡಿಸ್ಕೊಳ್ಳಿ. ಮತ್ತು 1 ಓಳಷ್ಟು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಇದೊಂದು ಇನ್ಸ್ಟೆಂಟು ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಯಾರೂ ಹೇಳೋದಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ. 1 ಓಳಷ್ಟು ಸೇರಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಮತ್ತು ಏಲಕ್ಕಿ, ಶುಂಠಿ ಪುಡಿನ ಸೇರಿಸ್ಕೊಳ್ಳಿ. ಪಾಕ ಎಲ್ಲ ಆದಮೇಲೆ ಇನ್ನೇನು ಕೊನೆಯಲ್ಲಿ ಗ್ಯಾಸ್ ಆಫ್ ಮಾಡ್ತೀನಿ ಅನ್ನೋ ಟೈಮ್ನಲ್ಲಿ ಸೇರಿಸ್ಕೊಳ್ಳಿ. ಸ್ವಲ್ಪ ಎಲ್ಲರೂ ಕಲರ್ ಪೌಡ್ರು ಹಾಕ್ಕೊಳ್ತಾರೆ, ಫುಡ್ ಕಲರ. ಯಾವುದೇ ಅವಶ್ಯಕತೆ ಇರೋದಿಲ್ಲ, ಬೇಡ. ನೋಡಿ, ಇಟ್ಟು ಒಂದು 20 ನಿಮಿಷ ಆಗಿದೆ, 1/4 ಗಂಟೆ ಮೇಲೇ ಆಗಿದೆ. ಇವಾಗ ಅದನ್ನು ನೀಟಾಗಿ ರೌಂಡ್ ಮಾಡ್ಕೊಳ್ಬೇಕಾದ್ರೆ ನೋಡ್ತಾ ಇರ್ಬೋದು, ಟೈಟಾಗಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೂ ಎಲ್ಲೂ ಯಾವುದೇ ಥರದ ಗ್ಯಾಪ್ ಆಗಲಿ, ಏನು ಬ್ರೇಕ್ನೆಸ್ ಇರಬಾರ್ದು. ನೀಟಾಗಿ ರೋಲ್ ಆಗಿರಬೇಕು. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಎಷ್ಟು ರೋಲಾಗಿ ಎಷ್ಟು ಚೆನ್ನಾಗಿ ಇದೆ ಅಂತ. ಈ ಒಂದು ಮೀಡಿಯಮ್ ಗಾತ್ರದಲ್ಲಿ ಮಾಡ್ಕೊಳ್ಳಿ, ಸಣ್ಣ ನಿಂಬೆಹಣ್ಣು ಗಾತ್ರದಲ್ಲಿ ಮಾಡ್ಕೊಳ್ಳಿ. ಅದನ್ನ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಸಣ್ಣದಾಗೆ ಮಾಡ್ಕೊಂಡ್ರೂ ಅದು ಸಕ್ಕರೆ ನೀರಲ್ಲಿ ಡಿಪ್ ಮಾಡೋದ್ರಿಂದ ಇದಾಗುತ್ತೆ. ಇವಾಗ ಎಣ್ಣೆ ಬಿಸಿಗೆ ಇಟ್ಕೊಂಡು ಅದನ್ನು ನೀಟಾಗಿ ಲೋ ಫ್ಲೇಮ್ನಲ್ಲೇ ಕರ್ಕೊಳ್ಳಿ. ಯಾಕಂದರೆ ಬೇಗನೆ ಸೀದೋಗ್ಬಿಡುತ್ತೆ ಮೇಲ್ಗಡೆನೆ. ನಂತರ ಒಳಗಡೆ ಇರೋದು ಹಿಟ್ಟಿಟ್ಟು ಥರನೇ ಇರುತ್ತೆ, ಅದು ಇವಾಗ ಗೊತ್ತಾಗೋದಿಲ್ಲ. ಅದು ಪಾಕದಲ್ಲಿ ನೆಂದಾದ್ಮೇಲೆ ಅದೊಂದು ಸ್ವಲ್ಪ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಇವಾಗಲೇ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಬಿಟ್ರೆ ಆವಾಗ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಫ್ರೆಂಡ್ಸ್, ಇದನ್ನು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ. ಯಾರೂ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ, ಯಾಕಂದರೆ ಒಂದೊಂದು ಟಿಪ್ಸ್ಗಳನ್ನ ಹೇಳ್ತಿರ್ತೀವಿ, ಇಲ್ಲ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಿರ್ತೀವಿ. ಕೊನೆಯಲ್ಲಿ ಸ್ಕಿಪ್ ಮಾಡಿ ನೋಡಿದ್ಮೇಲೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ಯಾರೂ ಸ್ಕಿಪ್ ಮಾಡಿ ನೋಡಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ಈ ಶೇಡ್ ಬಂದಮೇಲೆ ಇದು ಆಗಿದೆ ಅಂತಲೇ ಅರ್ಥ. ನೋಡ್ತಾ ಇರ್ಬೋದು, ಹೀಗೆ ತಿನ್ಕೊಳ್ಬೋದು, ಆ ಥರ ಕಲರ್ಫುಲ್ಲಾಗಿ ಬಂದಿದೆ ಫ್ರೆಂಡ್ಸ್. ಬಂದಾದಮೇಲೆ ಎಲ್ಲ ಉಂಡೆಗಳ್ನೂ ಈ ಥರ ನೀಟಾಗಿ ಕರ್ಕೋಬೇಕು. ನೀವು ಹೇಗೆ ಮಾಡ್ತೀರಾ ಅಂತ ದಯವಿಟ್ಟು ನಿಮ್ಮ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಾ, ಈ ರೆಸಿಪಿ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ. ಈಗ ಕೊಬ್ಬರಿನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಬೇಕು, ಯಾಕಂದರೆ ಡ್ರೈ ಜಾಮೂನ್ಗೆ ಕೊಬ್ಬರಿ ಹಾಕಿದ್ರೆ, ಕೊಬ್ಬರಿನಲ್ಲಿ ಡಿಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೊಬ್ಬರಿ ಅಥವಾ ಇಲ್ಲ ಹಸಿ ಕಾಯಿನಾದರೂ ಈ ಥರ ಮಾಡ್ಕೊಳ್ಬೋದು. ಪಾಕ ಎಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಬಿಸಿಗೆ ಹಾಕ್ಕೊಬಿಟ್ರೆ ಅಳ್ಕೊಬಿಟ್ಟು ಒಂದೇ ಸಲ ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರನೇ ಕರ್ದಿರೋ ಅಂಥದ್ದನ್ನ ಪೂರ್ತಿ ತಣ್ಣಗಾದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದರೂ ಪರವಾಗಿಲ್ಲ,
ಪೂರ್ತಿ ತಣ್ಣಗಾದ್ಮೇಲೆ ಕರ್ದಿರೋಂಥ ಜಾಮೂನ್ ಉಂಡೆಗಳನ್ನೆಲ್ಲ ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಎತ್ಕೊಂಡು ಡ್ರೈ ಜಾಮೂನ್ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ಹಾಗೆ ಬಿಡೋದಾದರೆ ಬಿಟ್ಕೊಳ್ಳಿ. ಹೀಗೆ ತಿನ್ನೋದಾದರೂ ಚೆನ್ನಾಗಿರುತ್ತೆ, ಡ್ರೈ ಜಾಮೂನ್ ಆದ್ರೂ ಚೆನ್ನಾಗಿರುತ್ತೆ. ನೋಡಿ ಅದನ್ನು ನೀಟಾಗಿ ಈ ಸೌಟೆಲ್ಲ ಹಾಕೋಕೆ ಹೋಗ್ಬಿಡಿ, ಯಾಕಂದರೆ ಒಡೆದೋಗ್ಬಿಡುತ್ತೆ ಉಂಡೆಗಳು. ಅದಕ್ಕೋಸ್ಕರನೇ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಎಷ್ಟು ಬೇಕು ಡ್ರೈ ಜಾಮೂನು ಅಂತ ಹೇಳಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇನ್ನೂ ಸ್ವಲ್ಪ ತೊಗೊಂಡಿದ್ದೀನಿ, ತೋರಿಸಿಲ್ಲ ಅಷ್ಟೇ. ಇದನ್ನು ಎತ್ಕೊಂಡು ಕೊಬ್ಬರಿ ತುರಿನ ಮೇಲೆಲ್ಲ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಈ ಥರ ಉಂಡೆ ನೀಟಾಗಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಡಿಪ್ ಆಗುತ್ತೆ ಎಲ್ಲನೂ, ನೀಟಾಗಿ ಎಲ್ಲ ಪಾಕಕ್ಕೆ ಅಂಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಲು ಪೌಡ್ರಿಂದನೂ ಮಾಡ್ಬೋದು, ಇಲ್ಲ ಬರೀ ಗುಲಾಬ್ ಜಾಮೂನ್ ಪುಡಿನಾದರೂ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಶ್, ಇಷ್ಟು ಕಲರ್ಫುಲ್ಲಾಗಿ ಇಷ್ಟು ಚೆನ್ನಾಗಿರೋ ಟೇಸ್ಟು, ನಿಜವಾಗ್ಲೂ ತುಂಬ ಅದ್ಭುತವಾದ ಟೇಸ್ಟ್ ಅಂತಲೇ ಹೇಳ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಹೇಗೆ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.